ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಹೆಸರು ಬೇಳೆದು ಸ್ನ್ಯಾಕ್ಸ್ ಮಾಡೋದು ತೋರಿಸ್ಕೊಡ್ತೀನಿ. 150 ಗ್ರಾಮ್ ಹೆಸರು ಬೇಳೆ ಚೆನ್ನಾಗಿ ಇದನ್ನು ತೊಳೆದುಬಿಟ್ಟು 2 ರಿಂದ 3 ಅವರ್ ನೆನೆ ಇಟ್ಕೊಂಡು. ಹೆಸರು ಬೇಳೆ ನೋಡಿ ನೆಂದಿದೆ, 2 ರಿಂದ 3 ಅವರ್ ನೆನೆಸಿಕ್ಕಿರೋದಿದು. ಒಂಚೂರು ನೀರು ಇರಬಾರ್ದು, ನೀರೆಲ್ಲ ಡ್ರೈ ಮಾಡಿಬಿಟ್ಟು ಹಾಕ್ಕೋಬೇಕು. ಶುಂಠಿ 1 ಇಂಚು ಅಷ್ಟು ಶುಂಠಿ, 1 ಗ್ರೀನ್ ಚಿಲ್ಲಿ. ಇಷ್ಟು ನಾನು ನೀರು ಹಾಕ್ಲ್ದಂಗೆ, ನೀರು ಟಚ್ಚು ಕೂಡ ಮಾಡಬಾರ್ದು, ನೀರು ಹಾಕ್ಲ್ದಂಗೆ ರುಬ್ಕೊಳ್ಳೋಣ. ರುಬ್ಕೊಂಡಿದ್ದೀನಿ ನೋಡಿ. ಈ ಥರ ಚೆಂದಾಗಿ ನೀರು ಹಾಕ್ಕೋಬಾರ್ದು, ನೀರು ಹಾಕ್ಕೊಂಡಿಲ್ದಂಗೆ ಈ ಥರ ರುಬ್ಕೋಬೇಕು. ಸ್ವಲ್ಪ ತರಿಯಾಗಿದ್ರೂ ಪರವಾಗಿಲ್ಲ. ಪನ್ನೀರು ಅರ್ಧ ಪನ್ನೀರ್ ಬೇಕು ಇದಕ್ಕೆ. ಪನ್ನೀರು ಸ್ವಲ್ಪ ನೀರು ಇರುತ್ತೆ, ಹೇಳೋಕ್ಕಾಗಲ್ಲ, ಅದಕ್ಕೇ ನಾನು ಟಿಶ್ಯೂ ಅಲ್ಲಿ ನೋಡಿ ಈ ಥರ ಒಂದು ಈರುಳ್ಳಿ, 1 ಕ್ಯಾರೆಟ್ ಚಿಕ್ಕದಾಗಿ ಕಟ್ ಮಾಡಬೇಕೆಲ್ಲ, ಅರ್ಧ ಕ್ಯಾಪ್ಸಿಕಮ್ಮು ಅದನ್ನು ಅಷ್ಟೇ ಚಿಕ್ಕದಾಗಿ ಕಟ್ ಮಾಡಬೇಕು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈರುಳ್ಳಿನ ಚಿಕ್ಕದಾಗಿ. ಇಷ್ಟೂ ನಾನು ನೋಡಿದ್ದು ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ಹೆಸರುಬೇಳೆ ಇಷ್ಟು ಇದಕ್ಕೆ ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಳ್ಳೋಣ, ಸಾಲ್ಟ್ ಹಾಕ್ಕೋಬೇಕು, ಕಲ್ಲು ಉಪ್ಪೆಲ್ಲ ಬೇಡ ನೋಡಿ, ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಳ್ಳೋಣ ಬೇಕಿಷ್ಟು. ಪನ್ನೀರು ನೋಡಿ ಪುಡಿಯಾಗಿ ಮಾಡ್ಕೊಂಡಿದ್ದೀನಿ, ನೀವು ತುರಿದು ಬೇಕಾದ್ರೂ ಹಾಕ್ಕೋಬೋದು, ಪುಡಿಯಾಗಾದರೂ ಹಾಕ್ಕೋಬೋದು. ಟೇಬಲ್ ಸ್ಪೂನಲ್ಲಿ 1.5 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ. ಅಕ್ಕಿ ಹಿಟ್ಟು ಹಾಕೋದಂದರೆ ಬೇಂಡಿಂಗಿಗೋಸ್ಕರನೇ ಹಾಕೋದು. ನೀರಿಗಿರಿದ್ರೆ ಚೆನ್ನಾಗೆ ಸ್ವಲ್ಪ ಟೈಟ್ ಆಗುತ್ತೆ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಕೈಯಲ್ಲೇ ಮಿಕ್ಸ್ ಮಾಡಬೇಕು ನೀಟಾಗಿ. ತುಂಬ ಒಳ್ಳೆ ಸ್ನ್ಯಾಕ್ಸ್. ನೀರಿನ ಅಂಶ ಇದ್ರೂ ಎಳ್ಕೊಂಬಿಡುತ್ತೆ ಅಕ್ಕಿ ಹಿಟ್ಟು ಹಾಕಿದ್ದೀವಲ್ಲ. ನೀವು ಅಕ್ಕಿ ಹಿಟ್ಟಲ್ಲ ಅಂದರೆ ಬ್ರೆಡ್ ಆದರೂ ಹಾಕ್ಕೋಬೋದು, 1-2 ಪೀಸ್ ಬ್ರೆಡ್ ಹಾಕ್ಕೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೋದು. ಎಷ್ಟು ಕಲರ್ಫುಲ್ಲಾಗಿ ಕಾಣುತ್ತಲ್ವ. ನನಗಿನ್ನೂ ಸ್ವಲ್ಪ ಖಾರ ಬೇಕು, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕೋಣ. ಇಷ್ಟು ನೀವು ಬೇಕಾದರೆ ಹಾಕ್ಕೋಬೋದಿಲ್ಲ ಅಂದರೆ ಬೇಡ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸ್ಪೂನಲ್ಲೆಲ್ಲ ಆಗಲ್ಲ, ಕೈಯಲ್ಲೇ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಷ್ಟು ಬೇಕು ಇವಾಗ, ಇಷ್ಟು. ಇಷ್ಟು ಈ ಥರನೇ ಮಾಡ್ಕೋಬೇಕು, ಕಟ್ಲೆಟ್ ಟೈಪು. ಕಟ್ಲೆಟ್ಗಿಂತ ಸ್ವಲ್ಪ ಚಿಕ್ಕದಾಗಿರುತ್ತೆ ಇದು. ಈ ಥರ ಮಾಡಿ ಇಟ್ಕೊಳ್ಳೋಣ. ಎಲ್ಲ ಇದೇ ಥರ ಮಾಡ್ತೀನಿ ನಾನು. ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಎಣ್ಣೆ ಹಾಕೋಣ. ಅದು ಆಲಿವ್ ಆಯಿಲು, ನೀವು ಬೇರೆ ಯಾವುದು ಎಣ್ಣೆ ಬೇಕಾದ್ರೂ ಯೂಸ್ ಮಾಡ್ಕೋಬೋದು, ಸ್ವಲ್ಪ ಸಾಕು. ಇಷ್ಟು ಎಣ್ಣೆ ಹಾಕ್ಕೊಂಡು, ಇದೇನು ಡೀಪ್ ಫ್ರೈ ಎಲ್ಲ ಮಾಡೋದು ಬೇಡ, ಈ ಥರ ಎಣ್ಣೆ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಅಂಚು ಕಾದಿರ್ಬೇಕದು, ಕಾದಿದೆ ಅಂಚು ಕಾದಿದೆ. ಇವಾಗ ನೋಡಿ ನಿಧಾನಕ್ಕೆ ಈ ಥರ ಕೈ ದೂರ ಇಟ್ಕೊಂಡು ಹಾಕ್ಕೊಳ್ಳಿ. ತವಕ್ಕೆ ಕೈ ಟಚ್ ಮಾಡಬೇಡಿ. ತುಂಬ ಈಸಿಯಾಗಿ ಮಾಡ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಇದರ ಜೊತೆಲಿ ಒಂದು ಗ್ರೀನ್ ಚಟ್ನಿ ಮಾಡ್ತೀನಿ, ಕೊತ್ತಂಬರಿ ಸೊಪ್ಪದು. ಕಡಿಮೆ ಊರಲ್ಲೇ ಬೇಯಬೇಕು ಸ್ಟಾರ್ಟಿಂಗಲ್ಲಿ. 2 ನಿಮಿಷ ಲಿಡ್ ಕ್ಲೋಸ್ ಮಾಡ್ತೀನಿ, ಯಾಕಂದರೆ ಒಳಗಿಂದ ಬೇಯುತ್ತೆ ಚೆನ್ನಾಗಿ. ಲಿಡ್ ಕ್ಲೋಸ್ ಮಾಡಿದರೆ ಹಾಗೆ ತೆಗಿಯೋಣ, ನಿಧಾನಕ್ಕೆ ತೆಗಿಬೇಕು. ನೀರು ಅದರಲ್ಲೇ ಇದು ಮಾಡಬೇಡಿ, ಲಿಡ್ಡಲ್ಲೆಲ್ಲ ನೀರು ಇರುತ್ತೆ. ಅಂಟ್ಕೊಳಲ್ಲ ನೋಡಿ, ಅಷ್ಟು ನೀಟಾಗಿ ಬಂದಿಲ್ಲ, ಅಷ್ಟು ಬ್ರೌನ್ ಕಲರ ಬಂದಿದೆ.
ಎಷ್ಟು ಚೆನ್ನಾಗಿ ಬಂದಿದೆ ಅನ್ನೋದು. ಅಷ್ಟು ಎಣ್ಣೆನೂ ಅಷ್ಟು ಎಳೆಯಲಾಗಿದೆ. ಇವಾಗೇನು ಲಿಡ್ ಕ್ಲೋಸ್ ಅಪ್ ಮಾಡೋದು ಬೇಡ, ಮುಚ್ಚೋದೇನು ಬೇಡ, ಹೀಗೆ ಆಗಲಿ. ಚಟ್ನಿ ಮಾಡ್ತೀನಿ. ಇದನ್ನು ತೊಳೆದು ಇಟ್ಕೊಂಡಿದ್ದೀನಿ, ಸ್ವಲ್ಪ ನೀರಿದೆ, ಈಗ ಹಾಕ್ಕೊಡೋಣ. ಒಂದು ಗ್ರೀನ್ ಚಿಲ್ಲಿ, ಒಂದಕ್ಕಿಂತ ಕಡಿಮೆನೇ ಇದೆ. ಸ್ವಲ್ಪ ಸಾಲ್ಟು, ಸ್ವಲ್ಪ ಚಾಟ್ ಮಸಾಲ. ತುಂಬ ಚೆನ್ನಾಗಿರುತ್ತೆ. ಒನ್ ಟೈಮ್ ಚಾಟ್ ಮಸಾಲ ಹಾಕಿ ಚಟ್ನಿ ಮಾಡಿ ನೋಡಿ, ಗ್ರೀನ್ ಚಟ್ನಿ ಸೂಪರಾಗಿರುತ್ತೆ. ಸೂಪರ್ ಚಟ್ನಿ ಚೆನ್ನಾಗಿ ಬೆಂದಿದೆ. ಇದು ಇವಾಗ ನಾನು ತೆಗಿತೀನಿ. ನೋಡಿ ಎಷ್ಟು ಥರ ಬಂದ್ ಥರ ಆಗಿದೆ, ಬೆಂದ್ಬಿಟ್ಟು. ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ನೋಡಿ ಎಣ್ಣೆ ಹಾಗೆ ಇದೆ ಇದರಲ್ಲಿ. ಎಣ್ಣೆ ಜಾಸ್ತಿ ತೊಗೊಳಲ್ಲ ಇದು, ಎಣ್ಣೆ ಕಡಿಮೆ ತೊಗೊಳುತ್ತೆ. ನೋಡಿ ಎಷ್ಟಾಗಿದೆ. 150 ಗ್ರಾಮ್ ಹೆಸರುಬೇಳೆ ಹಾಕಿದ್ದು ನಾನು. ಇದನ್ನು ಅದೇ ಥರ ಬೇಯಿಸ್ಕೊತೀನಿ. ನೋಡಿ ಎಷ್ಟು ಸೂಪರಾಗಿ ರೆಡಿಯಾಗಿದೆ. ನೋಡಿ, ಮಕ್ಕಳು ಬೇಳೆ ತಿನ್ನಲ್ಲ ಅಂದರೆ ಈ ಥರನೂ ನೀವು ಸ್ನ್ಯಾಕ್ಸ್ ಮಾಡಿ ಕೊಡ್ಬೋದು. ತುಂಬ ಚೆನ್ನಾಗಿ ನೋಡಿ. ನೋಡೋಣ, ಟೇಸ್ಟ್ ಮಾಡಿ ನೋಡ್ತೀನಿ ನಾನು. ಚೆನ್ನಾಗಿ ಬೆಂದಿದೆ, ತುಂಬ ಚೆನ್ನಾಗಿ ಬೆಂದಿದೆ. ತುಂಬ ಟೇಸ್ಟಿಯಾಗಿದೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಒಳಗಡೆ ಎಲ್ಲ ಸಕ್ಕತ್ತಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ಇದೇ ಥರ ನೀವು ಮಾಡ್ಕೊಳ್ಳಿ, ತಿನ್ನೋಡಿ. ನಮ್ಮ ಚಾನಲ್ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ಸ್ ಹಾಕಿ, ಶೇರ್ ಮಾಡಿ, ಲೈಕ್ ಮಾಡಿ. ಹೊಸ ರೆಸಿಪಿ ಇದೇ ಥರ ಮಾಡಿ ನೀವು. ತುಂಬ ಸೂಪರಾಗಿದೆ.